ಸಿರಿಗೆರೆ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಜಾಪ್ರಭುತ್ವ ಕಾಲದಲ್ಲಿ ಕಾರ್ಖಾನೆ ಹಾಡು ಹಂಪೆಯಾಗಿದೆ. ಕಾರ್ಖಾನೆ ಪುನರುಜ್ಜೀವನಗೊಳಿಸುವಂತೆ ಎಚ್.ಡಿ. ಕುಮಾರಸ್ವಾಮಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರ್ಖಾನೆ ಅಭಿವೃದ್ಧಿಗೆ ಸಿರಿಗೆರೆ ಮಠದಿಂದ 5 ಕೋಟಿಯಾಗಿ ದೇಣಿಗೆಯನ್ನ ನೀಡಲಾಗಿದೆ. ಸಿರಿಗೆರೆ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಕಾರ್ಖಾನೆಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಅನುದಾನಕ್ಕಾಗಿಯೂ ಕೂಡ ಮನವಿಯನ್ನ ಮಾಡಲಾಗಿದೆ. ಭದ್ರಾವತಿಯ VASL ಕಾರ್ಖಾನೆಯ ಪುನಶ್ಚೇತನಕ್ಕೆ ಈ ಒಂದು ಕಾರ್ಯಕ್ಕೆ ಸಿರಿಗೆರೆ ಮಠದಿಂದಲೂ ಕೂಡ 5 ಕೋಟಿ ಕೊಡುವುದಾಗಿ ಸಿರಿಗೆರೆಯ ತರಳಬಾಳು ಮಠದ ಶಿವಾಚಾರ್ಯ ಸ್ವಾಮೀಜಿ ವಾಗ್ದಾನ ಮಾಡಿದ್ರು. ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಕಾಣಿಕೆ ಸಂಗ್ರಹವಾಗಿ ಉಳಿದ ಹಣ ಹಾಗೆ ಮಠದಿಂದ ಅದಕ್ಕೆ ಇನ್ನಷ್ಟು ಹಣವನ್ನು ಸೇರಿಸಿ ಕೊಡುವುದಾಗಿ ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ಕಾಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ 18 ಜನವರಿ 1923 ಇಲ್ಲಿ VSNL ಕಾರ್ಖಾನೆ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಅವರ ತಾಂತ್ರಿಕತೆಯ ಪರಿಣತಿಯಲ್ಲಿ ಇಲ್ಲಿ ಸ್ಥಾಪನೆ ಆಗಿದ್ದು 18 ಜನವರಿ 1923ನೇ ಇಸ್ವಿ. ಇಲ್ಲಿಗೆ ಎಷ್ಟಾಯಿತು? ಇಲ್ಲಿಗೆ 103 ವರ್ಷಗಳಾದವು. ಅಂದಿದ್ದದ್ದು ಪ್ರಜಾಪ್ರಭುತ್ವ ಅಲ್ಲ, ರಾಜಪ್ರಭುತ್ವ. ಈಗಿರತಕ್ಕಂಥದ್ದು ಪ್ರಜಾಪ್ರಭುತ್ವ. ರಾಜಪ್ರಭುತ್ವದಲ್ಲಿ ಸ್ಥಾಪನೆಯಾದಂಥ ಈ ಕಾರ್ಖಾನೆ ಪ್ರಜಾಪ್ರಭುತ್ವದ ಕಾಲದಲ್ಲಿ ಹಾಳು ಹಂಪೆಯಾಗಿರ್ತಕ್ಕಂಥದ್ದು ಬಹಳ ಶೋಚನೀಯ. ಹಾಳು ಹಂಪೆಯಾಗಿದೆ ಇದು. ಆ ಕಾರಣಕ್ಕಾಗಿ ನಾವು ಸನ್ಮಾನ್ಯ ಸಚಿವರಿಗೆ ಸೂಚಿಸೋದಿಷ್ಟೇ, ಎರಡೇ ಮಾತು ಹೇಳಿಬಿಡ್ತೀವಿ. ಈ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಏನೇನು ಕಾಣಿಕೆ ಸಂಗ್ರಹ ಇದೆ ಭಕ್ತಾದಿಗಳಿಂದ, ಇದರ ಖರ್ಚು ವಜಾಜಾತ ಏನು ಉಳಿಯುತ್ತೋ ಅದಕ್ಕೆ ನಾವು ಮಠದಿಂದ ಸೇರಿಸಿ 5 ಕೋಟಿ ರೂಪಾಯಿಗಳನ್ನು ನಾವು ನಿಮಗೆ ವಾಗ್ದಾನ ಮಾಡ್ತೀವಿ. ಇದರಲ್ಲಿ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ, 50 ಲಕ್ಷ ಉಳಿಯುತ್ತೋ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ. ಆದರೆ ನಾವು ಮಠದ ವತಿಯಿಂದ ಭಕ್ತಾದಿಗಳಿಂದ ಭಿಕ್ಷೆ ಎತ್ತಿ ಆದರೂ 5 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಸಿದ್ಧರಿದ್ದೀವಿ. ನೀವು ಮನಸ್ಸು ಮಾಡಿ. ಪ್ರಜಾಪ್ರಭುತ್ವ ಕಾಲ ನಾಲ್ವಡಿ ಕೃಷ್ಣರಾಜ ಒಡೆಯರ್